ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಅಥವಾ ಆಲಮಟ್ಟಿ ಜಲಾಶಯದಿಂದ ನೀರು ಬಿಡಬೇಕೆಂದು ಆಗ್ರಹಿಸಿ ಅಫ್ಜಲ್ಪುರದಲ್ಲಿ ಇದೇ 15ರಂದು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಭೀಮಾ ನದಿ ತೀರದಲ್ಲಿ ಭೀಕರ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರ ನಮ್ಮ ಭಾಗದ ಬರಗಾಲದ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಈ ಭಾಗದ ಜನರು ಹಾಗೂ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಬಲವಾಗಿ ಖಂಡಿಸಿ ಮತ್ತು ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಹಾಗೂ ಆಲಮಟ್ಟಿ ಜಲಾಶಯದಿಂದ ನೀರು ಬಿಡಿಸಬೇಕು ಎಂದು ಆಗ್ರಹಿಸಿ ಅಫ್ಜಲ್ಪುರ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಇದೇ 15ರಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ತಾವೆಲ್ಲರೂ ಕೂಡ ಸುದ್ದಿಯನ್ನು ಬಿತ್ತರಿಸಿದರು. ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇರೋದ್ರಿಂದ ನೀರಿನ ಸಮಸ್ಯೆ ದಿನದಿನಕ್ಕೂ ಅತಿ ಹೆಚ್ಚು ಸಮಸ್ಯೆಯಾಗಿ ಉಲ್ಬಣ ಆಗ್ತಾ ಇದೆ. ಆದರೆ ಅದು ವಿಶೇಷವಾಗಿ ಭೀಮಾ ನದಿ ತೀರದಲ್ಲಿ ದಡದಲ್ಲಿ ದೊಡ್ಡ ಪ್ರಮಾಣದ ಈ ಬಾರಿಗೆ ಸಂಕಷ್ಟ ಎದುರಿಸುವಂಥ ಸೂಚನೆಗಳನ್ನು ಕಾಣ್ತಾ ಇವೆ. ಯಾಕೆಂದರೆ ಇವತ್ತು ಅಫ್ಜಲ್ಪುರ ತಾಲೂಕಿನ ಸೊನ್ನ ಗ್ರಾಮದಲ್ಲಿರ್ತಕ್ಕಂಥ ಅಣೆಕಟ್ಟೇನಿದೆ, ಅಣೆಕಟ್ಟಿನಲ್ಲಿ ಸುಮಾರು ಹಿನ್ನೀರು ಬ್ಯಾಕ್ ವಾಟರಲ್ಲಿ 22 ಕಿಲೋಮೀಟರ್ ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿದೆ. ಮಹಾರಾಷ್ಟ್ರದಿಂದ ಏನು ಭೀಮಾ ನದಿ ಮಹಾರಾಷ್ಟ್ರದ ಹಿಳ್ಳಿ ಬ್ರಿಡ್ಜಿಂದ ಈ ಕಡೆ 22 ಕಿಲೋಮೀಟರ್ ಸಂಪೂರ್ಣವಾಗಿ ನೀರು ಖಾಲಿಯಾಗಿದೆ. ಇವತ್ತು ಆ ಹಳ್ಳಿಗಳಿಗೆ ಸಂಪೂರ್ಣವಾಗಿ ಇವತ್ತು ಬೆಳೆಗಳಾಗಿರ್ಬೋದು, ಬೇರೆ ಬೇರೆ ಕುಡಿಯೋ ನೀರಿಗಾಗಿರ್ಬೋದು ಸಮಸ್ಯೆ. ನಾನು ನಿನ್ನೆ ಬಿಟ್ಟು ಮೊನ್ನೆ ದಿವಸ ಮಣೂರು ಮತ್ತು ಸೇಸಗಿರಿಯ ಸೀಮಾಂತರದಲ್ಲಿ ಭೀಮಾ ನದಿಗೆ ಭೇಟಿ ಕೊಟ್ಟಿದ್ದೆ. ಸಂಪೂರ್ಣ ಒಂದೇ ಒಂದು ಹನಿ, ನನ್ನ ಹತ್ರ ಫೋಟೋನೂ ಇದೆ, ತಮಗೆ ಶೇರ್ ಮಾಡ್ತೇನೆ. ಒಂದೇ ಒಂದು ಹನಿ ನೀರಿಲ್ಲ. ಅದು ಆದ ನಂತರ ಇವತ್ತು ಸಣ್ಣ ಅಣೆಕಟ್ಟಿನಲ್ಲಿ 0.4 ಇದೆ, ಅಂದರೆ ಅರ್ಧ TMCಗಿಂತಲೂ ಕಡಿಮೆ ನೀರು ಇವತ್ತು ಸಣ್ಣ ಅಣೆಕಟ್ಟಲ್ಲಿದೆ. ಅದು ಅಫ್ಜಲ್ಪುರ್ಗೆ ಏಪ್ರಿಲ್ವರೆಗೂ ಕುಡಿಲಿಕ್ಕೆ ನೀರು ಕೂಡ ಸಾಕಾಗಲ್ಲ, ಬರೀ ಕುಡಿಲಿಕ್ಕೆ ನೀರು ಕೂಡ ಸಾಕಾಗಲ್ಲ. ಅದು ಆದ ನಂತರ ಇವತ್ತು ಗತ್ತರ್ಗಿ ಬ್ಯಾರೇಜ್ನಲ್ಲಿ ಸುಮಾರು 80% ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿದೆ. ದೇವಲ್ ಗಣಗಾಪುರದಲ್ಲೂ ಅಷ್ಟೇ ಖಾಲಿಯಾಗಿದೆ. ದೇವಲ್ ಗಣಗಾಪುರ ಬ್ಯಾರೇಜ್ ಬ್ರಿಡ್ಜ್ ಏನಿದೆ ಅಲ್ಲಿನೂ ಕೂಡ ಅಷ್ಟೇ ಖಾಲಿಯಾಗಿದೆ. ಇವತ್ತು ಸಂಗಮದಲ್ಲಿ ಕುಡಿಲಿಕ್ಕೆ ನೀರು ಸಿಗಲಾರ್ದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಆ ದೇವಲ್ ಗಣಗಾಪುರ ಬ್ಯಾರೇಜ್ ಬ್ರಿಡ್ಜು ಬ್ಯಾಕ್ ವಾಟರ್ನ ಗತ್ತರ್ಗಿ ಬ್ಯಾರೇಜ್ ಬ್ರಿಡ್ಜ್ವರೆಗೆ ನಿಲ್ಲಬೇಕಾಗಿತ್ತು. ಇವತ್ತು ಅದು ಸಂಗಮದವರೆಗೆ ಬಂದಿದೆ. ಅಲ್ಲಿನೂ ಕೂಡ ಇನ್ನೇನು ಮಾರ್ಚ್ ಮುಗಿಯೋದ್ರೊಳಗಾಗಿ ದೇವಲ್ ಗಣಗಾಪುರ ಬ್ಯಾರೇಜ್ ಬ್ರಿಡ್ಜಲ್ಲೂ ಕೂಡ ಕುಡಿಲಿಕ್ಕೆ ನೀರು ಸಿಗಲಾರ್ದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಈಗ ಮೊನ್ನೆ ಒಂದಿಷ್ಟು ಕೆನಾಲಿನ ಮುಖಾಂತರ ಚಿನ್ನಮಳ್ಳಿ ಕಲ್ಲೂರು ಬ್ಯಾರೇಜ್ನಲ್ಲಿ ಸ್ವಲ್ಪ ನೀರಿದೆ. ಅದು ಬಿಟ್ಟರೆ ಸರಡ್ಗಿ ಈ ಭಾಗದಲ್ಲಿ ಕಲಬುರಗಿ ಕುಡಿಯೋ ನೀರಿನ ಸಲುವಾಗಿ ಒಂದಿಷ್ಟು ನೀರಿದೆ. ಅದು ಪೂರ್ತಿ ಬ್ಯಾಸಗಿಯನ್ನು ಪೂರೈಸ್ತದೆ ಅನ್ನುವಂಥದ್ದೇನಿಲ್ಲ. ಇವತ್ತು ಎಷ್ಟು ಅಫ್ಜಲ್ಪುರ್ ಒಂದು ತಾಲೂಕಿನಲ್ಲಿ ಮತಕ್ಷೇತ್ರ ಬಿಟ್ಟು ಬರೀ ತಾಲೂಕಿನಲ್ಲಿ 13 ಲಕ್ಷ ಟನ್ ಕಬ್ಬನ್ನು ಪ್ರತಿ ವರ್ಷ ರೈತರು ಬೆಳೀತಾ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ ನೀರನ್ನು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿಬಿಟ್ರೆ ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಮತ್ತು ನಮ್ಮ ಬಳಿ ಯಾವತ್ತೂ ಕೂಡ ಮಳೆಗಾಲವನ್ನು ಪ್ರವೇಶ ಆಗೋದು ಜೂನ್ದಲ್ಲಿ ಎಂದೂ ಆಗಿಲ್ಲ. ಭಾಳ ಕಡಿಮೆ. ಜುಲೈದಲ್ಲಿ ನಮ್ಮಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ. ನಾವು ಏಪ್ರಿಲ್ ಮತ್ತು ಮೇ ಜೂನ್ 3 ತಿಂಗಳ ಬೆಳೆಗಳನ್ನು ಬದುಕಿಸ್ಕೊಳ್ಳೋಕ್ಕಾಗಲ್ಲ. ಇದೊಂದು ಭಾಳ ರೈತರಿಗೆ ಗಂಡಾಂತರ ಪರಿಸ್ಥಿತಿ ಇದೆ. 13 ಲಕ್ಷ ಟನ್ ಕಬ್ಬನ್ನು ಒಂದು ತಾಲೂಕಿನಲ್ಲಿ ಬೆಳೀತಾ ಇದ್ದರೆ ಇವತ್ತು 2 ಫ್ಯಾಕ್ಟ್ರಿಗಳು ನಮ್ಮ ತಾಲೂಕದಲ್ಲೇ ಬೇರೆ ತಾಲೂಕಿನಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಕಬ್ಬು ಹೋಗ್ತವೆ. ಸರಿ ಸುಮಾರು 350 ಕೋಟಿ ರೂಪಾಯಿ ಕಬ್ಬನ್ನು ಇವತ್ತು ಸರಾಸರಿಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಅದರಲ್ಲಿ 1 ಟನ್ನು ಕಬ್ಬನ್ನು ಬರ್ಲಿಕ್ಕಾಗಲಾರ್ದಂಥ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ ರೈತರಿಗೆ ನೀರು ಸಿಗಲಿಲ್ಲ ಅಂದರೆ 1 ಟನ್ನು ಕಬ್ಬನ್ನು ಕೂಡ ಫ್ಯಾಕ್ಟ್ರಿಗೆ ಸಾಗಿಸ್ಲಿಕ್ಕೆ ಆಗಲ್ಲ. 350 ಕೋಟಿಯಷ್ಟು ಕಬ್ಬಿನ ಒಂದರದಿಂದ ರೈತರಿಗೆ ನಷ್ಟ ಆಗೋದಾದರೆ ರೈತರ ಬದುಕು ಏನಾಗ್ತದೆ, ರೈತರ ಪರಿಸ್ಥಿತಿ ಏನಾಗ್ತದೆ? ಒಂದು ಕಡೆಗೆ ಇದನ್ನು ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ತಾವು ಮಾಧ್ಯಮದವರು ಈ ವಿಷಯವನ್ನು ಬಿತ್ತರಿಸಿದಿರಿ.
ಇವತ್ತು ನಮ್ಮ ಶಾಸಕರದು ಕೂಡ ಒಂದು ಪತ್ರಿಕಾ ಸ್ಟೇಟ್ಮೆಂಟನ್ನು ವಿಜಯ ಕರ್ನಾಟಕದಲ್ಲಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.